ಹನೂರು ಶೂಟೌಟ್ ಪ್ರಕರಣದಲ್ಲಿ ಕ್ಷಣಕ್ಕೊಂದು ತಿರುವು ನಡೀತಾ ಇದೆ. ಮೃತರ ಕುಟುಂಬಸ್ಥರಿಗೆ ಕೋಟಿ ಕೋಟಿ ಪರಿಹಾರಕ್ಕೆ ಬೇಡಿಕೆ ಇದೀಗ ವ್ಯಕ್ತವಾಗ್ತಾ ಇದೆ. ಹನೂರು ಶೂಟೌಟ್ ಪ್ರಕರಣದಲ್ಲಿ ಕ್ಷಣಕ್ಕೊಂದು ತಿರುವು. ಮೃತರ ಕುಟುಂಬಸ್ಥರಿಗೆ ಕೋಟಿ ಕೋಟಿ ಪರಿಹಾರಕ್ಕೆ ಬೇಡಿಕೆ. ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಸೆಲ್ವಕುಮಾರ್ ಡಿಮ್ಯಾಂಡ್ ಅನ್ನ ಮಾಡಿದ್ದಾರೆ. ಪ್ರತಿ ಕುಟುಂಬಕ್ಕೆ 2 ಕೋಟಿ ಪರಿಹಾರ ಕೊಡಬೇಕು. ಪ್ರತಿ ಕುಟುಂಬಕ್ಕೆ ಒಂದು ಸರ್ಕಾರಿ ಉದ್ಯೋಗ ಕೊಡಬೇಕು. ಮೃತರ ಮಕ್ಕಳಿಗೆ ಉಚಿತ ಶಿಕ್ಷಣ ಭರವಸೆ ಬೇಕು. ಶೂಟೌಟ್ ಪ್ರಕಾರದ ಅರಣ್ಯ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು. ಮೃತರ ಕುಟುಂಬದ ಒಬ್ಬರಿಗೆ ಸರ್ಕಾರಿ ಉದ್ಯೋಗ ಬೇಕು. ಈ 5 ಡಿಮ್ಯಾಂಡ್ಗಳಿಗೆ ಸರ್ಕಾರ ಒಪ್ಪುತ್ತಾ? ಹಾಗಾದ್ರೆ ಶೂಟೌಟ್ ಕೇಸಲ್ಲಿ ಆಕಸ್ಮಿಕವಾಗಿ ಆಗಿದ್ದು, ಯಾರು ಕೂಡ ಬೇಕು ಅಂತ ಶೂಟೌಟ್ ಮಾಡಿಲ್ಲ. ಹೀಗಾಗಿ ಯಾರನ್ನ ತಪ್ಪಿದ್ರೂ ಕೂಡ ಒಬ್ಬರನ್ನ ಕೊಲ್ಲುವಂತ ಇದನ್ನ ರೂಲ್ಸ್ ಅನ್ನ, ಅರ್ಹತೆಯನ್ನ ಯಾರಿಗೆ ಕೊಟ್ಟಿದ್ದಾರೆ? ಸರ್ಕಾರ ಹೇಳಿತ್ತಾ? ಕಾನೂನು ಹೇಳಿದ್ಯಾ? ಹೇಗೆ ಶೂಟೌಟ್ ಮಾಡಿದ್ರು ಇವರು? ಯಾರ ಮೇಲೆಲ್ಲ ಶೂಟೌಟ್ ಆಗಿದೆಯಲ್ಲ ಅವರಿಗೆ 2 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಅವರ ಮಕ್ಕಳಿಗೆ, ಅವರ ಕುಟುಂಬದವರಿಗೆ ಸರ್ಕಾರಿ ಉದ್ಯೋಗ ಬೇಕು, ಇನ್ನು ಅವರ ಮಕ್ಕಳಿಗೆ ಉಚಿತ ಶಿಕ್ಷಣ ಬೇಕು ಅನ್ನುವಂಥ ಭರವಸೆಯನ್ನ ಸರ್ಕಾರ ನೀಡಬೇಕು. ಶೂಟೌಟ್ ಕೇಸ್ನಲ್ಲಿ ಭಾರಿ ಅನುಮಾನ ವ್ಯಕ್ತವಾಗ್ತಾ ಇದೆ. ಮಲಗಿದ್ದ ಸಮಯದಲ್ಲಿ ಶೂಟೌಟ್ ಮಾಡಿದ್ರ? ಹಾಗಾದ್ರೆ ಆಗಿದ್ದೇನು? 2 ಮೀಟರ್ ಅಂತರದಿಂದ ಶೂಟ್ ಮಾಡಿದ್ದಾರೆ. ಓರ್ವ ಅಧಿಕಾರಿಯ ಬಳಿ ಮಾತ್ರ ಗನ್ ಇತ್ತು. ಮಲಗಿದ್ದವರನ್ನ ಎಬ್ಬಿಸಿ ಶೂಟ್ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಸೆಲ್ವಕುಮಾರ್ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಶೂಟೌಟ್ ಕೇಸ್ ನೋಡಿ, ನಮ್ಮ ಕಾನೂನು ಏನು ಹೇಳುತ್ತೆ? ಎಂತ ದೊಡ್ಡ ತಪ್ಪು ಮಾಡಿದೆ, ಎಂತ ದೊಡ್ಡ ತಪ್ಪು ಮಾಡಿ ಅವನ ಒಳಗಡೆ ಇದ್ರೂ ಕೂಡ ಎಲ್ರಿಗೂ ಕೂಡ ಕೊಲ್ಲುವಂತಹ ಅರ್ಹತೆ ಯಾರಿಗೂ ಕೂಡ ಇಲ್ಲ. ಹಾಗಾಗಿ ಶೂಟೌಟ್ ಮಾಡಿದ್ದಾರೆ ಎನ್ನುವಂಥದ್ದು, ಮಲಗಿದ್ದವರ ಮೇಲೆ ಶೂಟೌಟ್ ಆಗಿದೆ, ಮಲಗಿದವ್ರನ್ನ ಎಬ್ಬಿಸಿ ಶೂಟೌಟ್ ಮಾಡಲಾಗಿದೆ, ಅಥವಾ ಯಾವ ಕಾರಣಕ್ಕೆ? ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಸೆಲ್ವಕುಮಾರ್ ಅವರ ಸ್ಟೇಟ್ಮೆಂಟ್ ಇದು, ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಹಲವಾರು ಡೌಟ್ಸ್ ಇದೆ, ಅನುಮಾನಗಳಿದ್ದಾವೆ. ಯಾವ ಕಾರಣಕ್ಕೆ ಶೂಟೌಟ್ ಮಾಡಿದ್ರು? 2 ಮೀಟರ್ ಅಂತರದಿಂದ ಶೂಟೌಟ್ ಮಾಡಿದ್ದಾರೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ನಡೆದಿದ್ದಾದ್ರೂ ಏನು, ಆಗಿದ್ದಾದ್ರೂ ಹೇಗೆ? ಶೂಟೌಟ್ ಆಗಿದ್ದು ಯಾವ ಕಾರಣಕ್ಕೆ? ಅಧಿಕಾರಿಗಳು ಅವರ ಮೇಲೆ ಶೂಟ್ ಮಾಡಿದ್ದು ಯಾವ ವಿಚಾರಕ್ಕೆ ಅನ್ನುವಂಥದ್ರಲ್ಲಿ ಸಾಕಷ್ಟು ಅನುಮಾನ, ಸಂಶಯ ಇಲ್ಲಿ ಕೇಳಿ ಬರ್ತಾ ಇದೆ. ಎಸ್ ನೋಡಿ, ಒಬ್ಬನ ಕೊಲ್ಲೋದು ಅಂತ ಅಂದ್ರೆ ಅಷ್ಟು ಈಸಿ ಮಾತಲ್ಲ. ಯಾವ ಕಾರಣಕ್ಕೆ ಶೂಟೌಟ್ ಮಾಡಿದ್ದಾರೆ? ಗನ್ ಕೊಟ್ಟಿದ್ಯಾಕೆ? ಅರಣ್ಯ ಅಧಿಕಾರಿಗಳ ಈ ಒಂದು ನಡೆ ಯಾವ ಕಾರಣಕ್ಕೆ? ಆ ಬಡವರ ಮೇಲೆ, ಅಮಾಯಕರ ಮೇಲೆ ಯಾಕೆ ಶೂಟ್ ಆಯಿತು? ತಪ್ಪೇ ಮಾಡಿದ್ದಾರೆ ಅಂತ ಅಂದ್ರೆ ಇದನ್ನು ಕೇಳುವಂಥ ರೀತಿ ಇದೆ. ರಾತ್ರಿ ಮಲಗಿದವ್ರನ್ನ ಎಬ್ಬಿಸಿ ಶೂಟ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಇವೆಲ್ಲವೂ ಕೂಡ ನಾನಾ ರೀತಿಯಾದಂಥ ಅನುಮಾನಗಳು, ಪ್ರಶ್ನೆಗಳು ಇಲ್ಲಿ ಹುಟ್ಕೊಳ್ತಾ ಇದೆ. ಇದು ಸೆಲ್ವಕುಮಾರ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಸೆಲ್ವಕುಮಾರ್ ಗಂಭೀರ ಆರೋಪ ಇದು, ಅಧಿಕಾರಿಗಳ ಮೇಲೆ ಮಾಡ್ತಾ ಇದ್ದಂಥದ್ದು. ಇನ್ನು ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು ಸರಿಯಾದ ರೀತಿಯಲ್ಲಿ.